ಈ ದಿನ ಸುರೇಶ್ ಅಣ್ಣ ಅವ್ರ ಮನೆ ಪ್ರಶಾಂತ ನಿಲಯದ ಮೀನಾಕುಮಾರಿ ಸುರೇಶ್ ಅಣ್ಣ ಅವ್ರ ಮನೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ತಿಂಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಆಗಿನ ಕಾರ್ಯಕ್ರಮದ ಒಂದು ತಿಂಗಳ ಬೆಳಕನ್ನು ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ವಂದನೆಗಳನ್ನು ಸಮರ್ಪಿಸುತ್ತೀನಿ. ಈಗ ಶ್ರಾವಣ ಮಾಸದ ಈ ಶರಣಲೀಲಾಮೃತ ಗ್ರಂಥ ಅದನ್ನ ಇಟ್ಕೊಂಡಿದ್ದೀವಿ. ನಾವು ಯಾವಾಗಲೂ ಒಂದು ಗ್ರಂಥಪಟ್ಟಣ ಇಟ್ಕೊಳ್ತೀವಿ. ನಮ್ಮ ಅಕ್ಕಯ್ಯನವರು ಇದ್ರು, ಕಾಮಾಕ್ಷಮ್ಮನವರು ಇದ್ರು, ತುಂಬ ಮೇಲ್ಮಟ್ಟದಲ್ಲಿ ಅವರು ಗಮಕ ಕಲೆ ವಾಚನ ಮಾಡೋರು ಇಬ್ಬರು, ವ್ಯಾಖ್ಯಾನ ಮಾಡೋರು ಒಬ್ಬರು. ಅದನ್ನು ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ. ಹೊಸಳ್ಳಿ ಕೇಶವಮೂರ್ತಿ ಮತ್ತು ಕೃಷ್ಣಮೂರ್ತಿಗಳು ತುಂಬ ಚೆನ್ನಾಗಿ ನಡೆಸ್ಕೊಳ್ಳೋರು. ಶ್ರೀ ಗುರು ಗಣ ಶ್ರೀ ಗುರು ರಮಣ ಶ್ರೀ ಗಿರಿಜಾರ್ಧಾಂಗ ಶ್ರೀ ದಿವ್ಯಲಿಂಗ ಶ್ರೀ ಗುರುವೆ ಶಿವಲಿಂಗ ಸಿದ್ಧಾಂತರಂಗ ನಾಗವರ ಚರ್ಮಾಂಗ ನುತ ಜನ ಸುಸಂಗ ಗಂಗಾಧರ ಬಕುತ ಸರಸಿಜಕ್ಕೆ ಭೃಂಗ ಫಣಿರಾಜ ಕಂಕಣನೆ ಪದುಮಾಕ್ಷಿ ಭರಣ ಮಣಿಭೂಷಣ ದೈತ್ಯ ಗರ್ವಾಪಹರಣ ಶಶಿಯಗ್ನಿರವಿನೇತ್ರ ಶರಣ ಜನ ಸುತ್ಯ ಬಸಿತ ಭೂಷಿತ ಗಾತ್ರ ಭವ್ಯ ಚಾರಿತ್ರ ತ್ರಾಹಿ ಮಾಂ ಗುರುವರ ತ್ರಾಹಿ ಮಾಂ ದೇವ ತ್ರಾಹಿ ಮಾಂ ಪರಬಂಧು ವರಕೃಪಾ ಸಿಂಧು ಎಂದು ನಿಮ್ಮನು ನುತಿಪೆ ಎಲ್ಲ ಕಾಲದಳು ನಂದೀಶನ ನಿಮ್ಮ ಪಾದಕ್ಕೆ ಎರಗಿ ಮುಂದೆ ಬೇಡುವೆ ಶರಣರ ಮುಕ್ತಿಯ ಕಥೆಯ ಒಂದು ದಯವಿಡು ನಿನ್ನ ಬಾಲನ ಕೃತಿಗೆ ಕಂದರ್ಪಮದ ಭಂಗ ಕರುಣ ಶಿವಲಿಂಗ ಚಂದ್ರಧರ ಸಲಹೆನ್ನ ಚನ್ನ ಮಲ್ಲೇಶ. ಮಾಡುವಾಗ ಪ್ರಾರ್ಥನಾ ಪದ್ಯಗಳು ಅಂತೇಳಿ ಭಗವಂತನನ್ನು ಕೇಳ್ಕೊಳ್ತಾರೆ. ನಮ್ಮ ಈ ಕೃತಿಗಳು ಮುಂದುವರಿಯೋದಕ್ಕೆ ಸರಾಗವಾಗಿ ಸುಲಲಿತವಾಗಿ ಬರಲಿ ಅಂತ ಕೇಳ್ಕೊಳ್ಳೋ ಒಂದು ಇದರಲ್ಲಿ ಕವಿ ಚೆನ್ನಪ್ಪ ಕವಿ ಕೈಲಾಸದ ವರ್ಣನೆ ಮತ್ತು ರಜತಗಿರಿ ಮಂಗಳಾಚರಣ ಪದ್ಯ ಈ ಮೊದಲನೇ ಅಧ್ಯಾಯದಲ್ಲಿ ಕೊಟ್ಟವ್ರೆ. ಇದರಲ್ಲಿ ಕೈಲಾಸದಲ್ಲಿ ಹೇಗಿದ್ದ ಮಹಾದೇವನು ಅನ್ನೋದನ್ನ ಇದು ಗಿರಿಜೆ ಅರ್ಧಾಂಗ, ಗಿರಿಜೆ ಪಕ್ಕದಲ್ಲಿ ಕುಳಿತಿದ್ದಾಳೆ, ಪ್ರಮಥ ಗಣರೆಲ್ಲ ಇದ್ದಾರೆ. ಕೈಲಾಸ ವರ್ಣನೆ ಕೈಲಾಸಂಕರ ಫೋಟೋ ಇದ್ರೆ ಯಾರ ಮನೆಗಳಲ್ಲಿ ಹಿಂದೆ ಇತ್ತು, ಅದರಲ್ಲಿ ಇದು ವರ್ಣನೆ ಇತ್ತು. ಅವನು ಚರ್ಮಾಂಬರನ ಧರಿಸಿದ್ದಾನೆ, ಬಳಿರಾಜನು ಸರ್ಪನ ಧರಿಸ್ಕೊಂಡಿದ್ದಾನೆ, ಗಂಗೆಯನ್ನು ಧರಿಸಿದ್ದಾನೆ. ಅಂತೂ ಶಶಿ ನೇತ್ರ ರವಿ ನೇತ್ರ ಅವೆಲ್ಲ ಹೊಡ್ಕೊಂಡಿರೋ ಭಗವಂತನು ಅಂತ ಭಗವಂತನ ಪಾದಕ್ಕೆ ನಾನು ನಮಸ್ಕಾರ ಮಾಡಿ ಈ ಕಾವ್ಯನ ಪ್ರಾರಂಭ ಮಾಡ್ತಾ ಇದ್ದೀನಿ. ತ್ರಾಹಿ ಮಾಂ ಗುರುವರ ತ್ರಾಹಿ ಮಾಂ ದೇವ ತಂದೆ ಕಾಪಾಡಪ್ಪ, ನನಗೆ ದುಷ್ಟರಿತವಾಗಿ ಅಂತ್ಯ ಕೈಗಳು ಕಾವ್ಯ ಮುಗಿಯೋವರೆಗೂ ನನಗೆ ಎಲ್ಲ ಒಂದು ಇದನ್ನು ಕೊಟ್ಟು ಬುದ್ಧಿಶಕ್ತಿಯನ್ನು ಕೊಟ್ಟು ನನ್ನ ಇದು ಮಾಡಿಸ್ಕೊಡು ಅಂತ ಅಂದ್ಬಿಟ್ಟು ಮುಂದೆ ಬೇಡುವೆ ಶರಣರ ಮುಕ್ತಿಯ ಕಥೆಯ ಹೇಳ್ಬಿಟ್ಟು ಶರಣರ ಮುಕ್ತಿ ಯಾವ ರೀತಿ ಪಡೆದ್ರು ಅವರು 12ನೇ ಶತಮಾನದಲ್ಲಿ ಆ ಮುಕ್ತಿ ಕಥೆನ ನಾನು ಹೇಳ್ತೀನಿ. ಕಂದರ್ಪ ಮದಭಂಗ ಕರುಣ ಶಿವಲಿಂಗ. ಕಂದರ್ಪ ಮನ್ಮಥನನ್ನ ಹರಣ ಮಾಡಿದಂಥ ಗರ್ಭಭಂಗ ಮಾಡಿದಂಥ ಪರಮಾತ್ಮನೇ ಚಂದ್ರಧರ ಸಲಹೆಯನ್ನ ಚನ್ನಮಲ್ಲೇಶ ಅಂತ ಹೇಳಿ ಕಾವ್ಯನ ಪ್ರಾರಂಭ ಮಾಡಿ ಭಗವಂತನ ಪಾದಕ್ಕೆ ಅದನ್ನು ಅರ್ಪಿಸಿ ಮಹಾದೇವನ ಸ್ತುತಿಯನ್ನು ಮಾಡಿ ಜಗದಾಂಬೆಯಾದ ಶ್ರೀ ಪಾರ್ವತಿಯ ಮುಂದಿದ್ದೆವು. ಈಗ ಮಹಾದೇವಿ ಶಕ್ತಿ ಸ್ವರೂಪಿಣಿ, ಶಿವಶಕ್ತಿ ಅವಿನಾಭಾವ ಸಂಬಂಧದಿಂದ ಇರುವಂಥ ವ್ಯವಸ್ಥೆ ತತ್ವ ಅದು. ಶಿವನ ಸ್ತುತಿ ಮಾಡ್ತಾರೆ, ಶಕ್ತಿನ ಸ್ತುತಿ ಮಾಡಬೇಕು. ಅದಕ್ಕೆ ಶಕ್ತಿನ ಸ್ತುತಿ ಮಾಡೋದಕ್ಕೆ ಇದೊಂದು ಪದ್ಯ ಹೇಳ್ತಾರೆ. ಶಾಂಭವಿಯೇ ಶಿವೆ ಕಂಬು ಕಂದರೆ ರಾಣಿ ಕಸ್ತೂರಿ ವೇಣಿ ಗಿರಿರಾಜವರ ಸುತೆಯೇ ಗೀರ್ವಾಣಿ ಸುರ ನಮಿತೆ ಪರಮ ಭಕ್ತರ ಪ್ರೀತೆ ಪಾವನ ಸುಚರಿತೆ ಅಂಬುಜೋದ್ಭವನುತೆಯೇ ಅಖಿಲ ಲೋಕ ಖ್ಯಾತೆ ನಂಬಿದೆನು ಜಗ ಮಾತೆ ನಾಗೇಂದ್ರ ನವಿತೆ ಅಂಬಿಕೆಯೇ ತಾಯಿ ಜಗದಂಬಿಕೆಯೇ ಶರ್ವಾಣಿ ಅಂಬೋಜ ಮೃದು ಪಾಣಿ ಅಮಿತ ಕಲ್ಯಾಣಿ ಸಕಲ ಲೋಕಕ್ಕೆ ಕರ್ತ್ರಿ ಸಾವಿತ್ರಿ ಗಾಯತ್ರಿ ಅಖಿಲ ಮಂತ್ರಕ್ಕೆ ಮಾತೆ ನೀನಗೆ ಕೃಪೆಯ. ಆ ಶಕ್ತಿ ಸ್ವರೂಪಿ ಪರ್ವತರಾಜನ ಪುತ್ರಿಯಾದ ಗಿರಿಜೆ ಮಹಾತಾಯಿ ಗೀರ್ವಾಣಿ ಸುರಂತೆ ಅಖಿಲ ಲೋಕಖ್ಯಾತಿ ಆಗಿರೋ ಜಗದಂಬೆ ಅಂಬಿಕೆ ನೀನು ಶರ್ವಾಣಿಯಮ್ಮ. ನಿನ್ನ ಸಕಲ ಲೋಕಕ್ಕೆ ನೀನು ಸಾವಿತ್ರಿ ಗಾಯತ್ರಿ ಅಂತ ಖ್ಯಾತಿ ಹೊತ್ತು
ನಾನು ನಡ್ಕೊಳ್ತಾ ಇದೀಯಾ ಅಂತ ಅಖಿಲ ಮಂತ್ರಕ್ಕೆ ಮಾತೆ. ಯಾವ ಮಂತ್ರಗಳು ಏನಿದೆ ಅವೆಲ್ಲಕ್ಕೂ ನನ್ನ ಮಾತೆಯಾಗಿ ನೀನಿದೆಯಾ. ನಿನ್ನ ಕೃಪಾ ವಿಶೇಷತೆಯಿಂದ ನಾನು ಇದನ್ನು ಬರಿಬೇಕಾಗಿದ್ದೇನೆ. ಅದಕ್ಕೆ ನಿನ್ನ ಆಶೀರ್ವಾದನಕ್ಕೋಸ್ಕರ ನಾನು ನಿನಗೆ ನಮಿಸ್ತಾ ಇದ್ದೀನಮ್ಮ ಅಂತೇಳಿ ಕವಿ ತುಂಬ ವಿನಮ್ರವಾಗಿ ಕೇಳ್ಕೊಳ್ತಾರೆ. ಶ್ರೀ ಗುರುವೆ ಗಣನಾಥ ಸಕಲ ವಿದ್ಯಕ್ಕೆ ತಾತ, ನಾಗಪುರಧರಯುತ ಅಖಿಲ ಸುರ ನಮಿತ, ಸಾಮಜಾಸ್ಯನೆ ಸಕಲ ಭೂಮಿ ವಿಭುತ ಸ್ತುತ್ಯ, ಪ್ರೇಮಿ ಜಯ ಸಲಹೆನ್ನ ಸ್ವಾಮಿ ಗಣನಾಥ, ಶ್ರೀಗಿರಿಜವರ ಸುತನೆ ಸಕಲ ಮುನಿ ಜನನುತನೆ, ಬೇಗದಿಂದಿ ಕೃತಿಗೆ ಬೀರೆ ನಗೆ ಮತಿಯ, ಸರಸಿ ಜೋದ್ಭವ ರಾಣಿ ಸಕಲ ವಿದ್ಯಕ್ಕೆ ತ್ರಾಣಿ, ಸರಸಿ ರುಹನಿ ಭವಾಣಿ ಕಾಳಾಹಿ ವೇಣಿ, ಕಮಲಮುಖಿ ಸಂಪನ್ನೆ ಕಾರುಣ್ಯ ಪರಿಪೂರ್ಣೆ, ವಿಮಲ ಸದ್ಗುಣರನ್ನೆ ಇರು ಎನ್ನ ಮತಿಗೆ. ಗಣೇಶನ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಂಥಕ್ಕೂ ಮೊದಲು ಗಣೇಶನ ಕೃಪೆಯೂ ಬೇಕು ಅನ್ನೋ ಒಂದರಲ್ಲಿ ಗುರುವೇ ಗಣನಾಥ ಸಕಲ ವಿದ್ಯಕ್ಕೆ ತಾತನು ನೀನು, ಸಾಮಜಾಸ್ಯನೆ ಸಕಲ ಭೂಮಿ ವಿವಿಧ ಸ್ತುತ್ಯ, ಪ್ರೇಮಿ ಜಯ ಸಲಹೆನ್ನ ನನ್ನನ್ನು ಈ ಕೃತಿಗೆ ಮಂಗಳಕರವಾಗಿ ನನ್ನಲ್ಲಿ ಆ ಶಕ್ತಿಯನ್ನು ಕೊಟ್ಟು ನನ್ನನ್ನು ಮಾಡು. ಬೀಜ ಬರಸುತ್ತಾನೆ ಸಕಲ ಮುನಿ ಜನನುತ್ತಾನೆ, ಬೇಗದಿಂ ಕೃತಿಗೆ ಬೀರನಿಗೆ ಮತಿಯ. ನನಗೆ ಕೃತಿಯ ಮುಗಿಯೋದಕ್ಕೋಸ್ಕರ ನನಗೆ ಒಳ್ಳೆಯ ಶಕ್ತಿಯನ್ನು ಬುದ್ಧಿಯನ್ನು ಕೊಡು ಅಂತ ಹೇಳ್ಬಿಟ್ಟು ವಿನಾಯಕನ ಸ್ತೋತ್ರ ಮಾಡಿಕೊಂಡು ಕವಿ ಹೇಳ್ತಾವ್ರೆ. ಈಗ ವೀರಭದ್ರನ ಸ್ತೋತ್ರನ ಹೇಳ್ತಾರೆ. ಶಂಭುವರ ಕುಮಾರಕ ಶರಣು ಧೀರ ಶಾಶ್ವತ, ಶರಣ ಸುರ ಮುನಿ ನಳಿನ ಭಾಸ್ಕರ ಶರಣು ನಿಮಗೆ, ಕುಂಜ ಭವ ಕಂಜಾಕ್ಷ ಸುರಪತಿ ಕಂಜ ಮಿತ್ರ ವಂದಿತ, ಕಂಜರಿಪು ಕಮಲ ಭವನ ಗದರ ದಕ್ಷ ಶಿಕ್ಷಾ, ಪಾಹಿ ಗೌರೀನಾಥ ಸಂಭವ ಪಾಹಿ ರುದ್ರ ಮಾಂ ಗುರು, ಪಾಹಿ ಭಕ್ತೋದ್ಧಾರ ಭಯಹರ ಪಾಹಿ ವೀರೇಶ. ವೀರಭದ್ರ ಸ್ತೋತ್ರ ಮಾಡ್ತಾ ಇದ್ದಾರೆ. ಶಿಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆ ಮಾಡುವಂಥ ವೀರಭದ್ರನು ದಕ್ಷಯಾಗದಲ್ಲಿ ಮಾಡಿದಂಥ ನಮ್ಮ ಕಥೆ ಎಲ್ಲ ಗೊತ್ತಿದೆ. ಅಂಥವನು ಗೌರೀನಾಥ ಸಂಭವ ಪಾಹಿ ರುದ್ರಮಾಂ ಗುರು, ಪಾಹಿ ಭಕ್ತೋದ್ಧಾರ ಭಯಹರ ಪಾಹಿ ವೀರೇಶ. ನೀನು ನನ್ನನ್ನು ಕೃಪೆಯನ್ನು ನನ್ನನ್ನು ಗತಿ ಕೊಟ್ಟು ನನ್ನನ್ನು ಕವಿತೆಗೆ ಕಾವ್ಯಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ನನಗೆ ಶಕ್ತಿ ಕೊಡಪ್ಪ ಅಂತ ಹೇಳ್ಬಿಟ್ಟು ವೀರಭದ್ರ ಸ್ವಾಮಿನ ಕೇಳಿಸ್ತೀನಿ. ರಾಗದಲ್ಲಿ ಭಜಿಸುವೆನು ಎನ್ನಯ ಭವವು ಇಂಬುವಡೆ, ಇಂದು ದರೈನ ಕೋಟಿ ತೇಜನ ಮುಂದೆ ತೊಲಗದ ಮುಕ್ಷಿಗೊಡೆಯನ, ನಂದಿನಾಥನ ನಮಿಸಿ ಬದುಕುವೆನೆಲ್ಲ ಕಾಲಗಳು, ಆವ ಮುಖದಲ್ಲಿ ಬಂದು ಬೇಡಲು ಈವನ ಕ್ಷಣ ಇಷ್ಟ ಬಯಕೆಯ, ದೇವ ಸಂಗನ ಬಸವನಂದಿಗೆ ಶರಣು ಶರಣೆಂಬೆ, ಶರಣು ಪರುಷದ ಕಣಿಕುಲಾಗ್ರಣಿ ಶರಣು ಗಣಮಣಿ ಭಕ್ತ ಚಿಂತ, ಮಣಿ ಮಹೋನ್ನತ ದೇವ ಸಂಗನ ಬಸವ ಶರಣಾರ್ಥಿ, ತ್ರಾಹಿ ಶರಣರ ಜನಕ್ಕೆ ಬಂದುವೆ, ತ್ರಾಹಿ ಕರುಣಾಮೃಯ ಸಿಂಧುವೆ, ತ್ರಾಹಿ ಎನ್ನಯ ಗುರುವೆ ಸಂಗನ ಬಸವ ಶರಣಾರ್ಥಿ, ನಿಮ್ಮ ಭಜಿಸುವೆ ನಿಮ್ಮ ಸ್ತುತಿಸುವೆ ನಿಮ್ಮ ನೆನವೆನು ಎಲ್ಲ ಕಾಲವು, ನಿಮ್ಮ ಬಾಲನ ಕೃತಿಗೆ ಮಂಗಳ ನೀವು ಅನುದಿನವು, ದೇವ ಶುಭಕರ ದುರಿತ ಸಂಹಾರ ಪಾವನಾತ್ಮಕ ಬಸವರಾಜನೇ, ದೇವ ದೇವೋತ್ತಮನೆ ಸಂಗನ ಬಸವ ಶರಣಾರ್ಥಿ. ಬಸವೇಶ್ವರನ ಸ್ತೋತ್ರ ಮಾಡ್ತಾ ಇದ್ದಾರೆ ಕವಿಗೆ. ಬಸವಣ್ಣನವರು ಭೂಮಿಗೆ ಬರಬೇಕಲ್ಲ, ಆ ಒಂದು ಇದರಲ್ಲಿ ಇಷ್ಟೊತ್ತು ವೀರಭದ್ರ ಗಣ ಸ್ತೋಮ ಕೈಲಾಸದಲ್ಲಿದ್ದಂಥ ವೀರಭದ್ರ ವಿಘ್ನೇಶ್ವರ ಗಣನಾಯಕ ಅವರೆಲ್ಲ ಸ್ತೋತ್ರ ಮಾಡಿದ್ದಾರೆ. ಮೇಲೆ ಬಸವೇಶ್ವರನ ಸ್ತೋತ್ರ ಬಂದಿದ್ದಾರೆ. ಬಸವಣ್ಣನವ್ರನ್ನ ಹೊಗಳ್ತಾ ಇದ್ದಾರೆ. ಇಂದು ದರೈನ ಕೋಟಿ ತೇಜನ, ಶಶಿ ಸೂರ್ಯರ ಕೋಟಿ ತೇಜ ಪ್ರಕಾಶಕ್ಕಿಂತ ಮಿಗಿಲಾದಂಥ ಮುಕ್ತಿ ಮುಂದೆ ತೊಲಗದ ಮುಕ್ತಿಗೊಡೆಯನ ನಂದಿನಾಥನ ನಮಿಸಿ ಬದುಕುವ ಎಲ್ಲ ಕಾಲಗಳು ಅಂತ ಬಸವರಾಜನ ನಾನು ನೆನೆಸ್ತಾ ಇದ್ದೀನಿ ಎಲ್ಲ ಕಾಲದಲ್ಲಿ. ಆವ ಮುಖದಲ್ಲಿ ಬಂದು ಬೇಡಲು ಈವನಾಕ್ಷಣ ಇಷ್ಟ ಬಯಕೆಯ,
ಬಸವಣ್ಣವ್ರ ಕತೆ ಬಂದಾಗ ಇವೆಲ್ಲ ಬರುತ್ತೆ. ಯಾವ ಮುಖದಲ್ಲಿ ಬಂದು ಕೇಳಿದ್ರು ಕೂಡ ಇಲ್ಲ ಅಂತ ಹೇಳಿದ್ರೆ ಅವರ ಆಸೆಗಳೆಲ್ಲ ಈಡೇರಿಸಿದಂಥ ಬಸವಣ್ಣನ ಅಂಗಡಿಗೆ ಪಾದಕ್ಕೆ ನಾನು ಶರಣು ನಮಸ್ಕಾರ ಮಾಡ್ತೀನಿ. ಅವನು ಶರಣು ಪರುಷದ ಕಣಿ ಕುಲಾಗ್ರಣಿ ಶರಣು ಗಣಿಮಣಿ ಭಕ್ತ ಚಿಂತಾಮಣಿ ಮಹೋನ್ನತ ದೇವ ಸಂಗನ ಬಸವ ಶರಣಾರ್ಥಿ. ಪರುಷದ ಕಣಿ ಅಂದರೆ ಅವರು ಅಷ್ಟೊಂದು ಇದು ಇಟ್ಕೊಂಡು ತಪಸ್ಸಿನ ಶಕ್ತಿಯ ಬಲದಿಂದ ಬಂದಿರ್ತಾರೆ. ನಂದಿಯ ಅವತಾರ ಅವರು. ಆ ಒಂದು ಈ ಭೂಮಿಗೆ ಬಂದಾಗ ತನ್ನ ಒಂದು ಎಲ್ಲ ಇದರಿಂದ ಸಮಾವೇಶ ಮಾಡ್ತಂಥ ಕಥೆ ಮುಂದೆ ಬರುತ್ತೆ ಅಂತ ಬಸವಣ್ಣನ ನಾನು ಎಲ್ಲ ಕಾಲದಲ್ಲಿ ಬದುಕ್ತೀನಿ. ಈ ಬಾಲನ ಕೃತಿಗೆ ಮಂಗಳವನಿ ನನ್ನನ್ನು ಕಾಪಾಡಿ ಶುಭಕರ ದುರಿತ ಸಂಹಾರ ಪಾವನಾತ್ಮಕ ಬಸವರಾಜನೇ ದೇವೋತ್ತಮನೇ ಸಂಗನ ಬಸವ ಶರಣಾರ್ಥಿ ಅಂತೆಲ್ಲ ಅವರು ಸ್ವಾಮಿ ಬಸವಣ್ಣನವರಿಗೆ ಹೊಗಳುತ್ತಾ ಅವರು ಬಸವಣ್ಣನವರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಕವಿ ಕೇಳ್ಕೊಳ್ತಾವೆ. ಇಲ್ಲಿ ಬಸವರಾಜ ದೇವರ ನುತಿಗೈದು ಮುಂದೆ ಗಣಗಳ ನುತಿವೆ. ಅಲ್ಲಿ ಶ್ರೀಗಣಗಳಿರ್ತಾರಲ್ಲ ಕೈಲಾಸದಲ್ಲಿ ಅವನ್ನೆಲ್ಲ ನಾನು ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾರೆ. ಪನ್ನ ಗುರು ಪ್ರಭು ಸಿದ್ದರಾಮಗೆ ಚನ್ನ ಬಸವನೆ ಮಡಿವಳಯ್ಯಗೆ ನಮಿಸಿ ಬದುಕುವೆನು. ಬ್ರಹ್ಮವನೆ ಬರೆದಿಪ್ಪ ಷಡು ಸ್ಥಳ ಬ್ರಹ್ಮಿಗಳು 12,000 ನಿರ್ಮಲರು 770 ಮರ ಕೆರನೀರ. ಬ್ರಹ್ಮವೇ ಪ್ರತ್ಯಕ್ಷ ಶೂಲದ ಬೊಮ್ಮಿಗಳು ಜಗದೇವ ಮೊಲ್ಲೆಯ ಬೊಮ್ಮಿಗಳು ಹರಳಯ್ಯ ಮಧುವರಸರಿಗೆ ಶರಣಾರ್ಥಿ. ಯೋಗಿಯತಿ ವ್ರತ ರುದ್ರ ಮುನಿಗಳ ರಾಗರಹಿತ ಪಣ್ಣ ಶರಣರ ಕೂಗಿನ ಮಾರಯ್ಯ ಮೊದಲಾದ ಕಿಳ ಶರಣರಿಗೆ ಆಗಿಗಾಗಿಯೇ ಶರಣು ಮಾಡುತ್ತ ರಾಗ ರಚನೆಗಳಿಂದ ಪಾಡುತ್ತ ಕೂಗಿನಲಿನಲಿ ದಾಡಿ ನೋಡುತ್ತ ಬಾಗಿ ಶರಣೆಂಬೆ. ಇಂದು ನಿಮ್ಮ ಶರಣರ ಸಂದಣಿಯ ನುತಿಸೆ ಸಹಸ್ರ ದಿವ್ಯಯ ಶೇಷಗೆ ಎಂದಿಗೂ ಯುಗದು ಶ್ರೀಲತಿ ದಂದುಕ ಸಾಧ್ಯವು ಶರಣು ನಂದೀಶ್ವರನೇ. ಕೈಲಾಸದ ಗಣಗಳು ಶಿವನ ಪಾರ್ವತಿಯ ಒಡ್ಡೋರಗದಲ್ಲಿ ಕಿನ್ನರ ಕಿಂಪುರುಷ ನಾಗ ಯಕ್ಷ ರಾಜ ಗರುಡ ಗಂಧರ್ವರ ಆದಿಯಾಗಿ ಸುರಗಣರೆಲ್ಲರೂ ಮೇಳೆಸಿ ನಿಂತಿರೋ ಒಂದು ಕೈಲಾಸದ ಪರ್ವತದ ವರ್ಣನೆ ಕೈಲಾಸದ್ದು. ಅದರಲ್ಲಿ ಕಿನ್ನರೆ ಬೊಮ್ಮಯ್ಯ, ಸಿದ್ದರಾಮೇಶ್ವರು, ಚನ್ನಬಸವಣ್ಣ, ಮಡಿವಾಳ ಮಾಚಿದೇವರು, ಆಮೇಲೆ ಬ್ರಹ್ಮವನ್ನೇ ಬೆರೆದಿರುವ ಷಟ್ಸ್ಥಲ ಪ್ರಮುಖ 12,000 ಜನ ಅಲ್ಲಿದ್ದಂತೆ. ಶೂರದ ಭೂಮಿಗಳು ಜಗದೇವ ಮೊಲ್ಲಿ ಬೊಮ್ಮಣ್ಣಗಳು, ಅರಳಯ್ಯ ಮಧುವರಸ ಮತ್ತು ರುದ್ರಮುನಿ ರಾಗ ರಹಿತ ಅಪ್ಪಣ್ಣಗಳು, ರುದ್ರಮುನಿ ದೇವರು ಎಲ್ಲ ಇನ್ನೂ ಮೊದಲಾದ 270 ಜನ ಅಮರಗಣಗಳಲ್ಲಿ ಹೇಳಕ್ಕಾಗಲ್ಲ. ಇನ್ನೂ ಮುಂತಾದ ಅಮರಗಣಗಳ ಎಲ್ಲರ ಪಾದಕ್ಕೆ ನಾನು ಶರಣು ಮಾಡ್ತಾ ಈ ರಾಗರಚನೆಯನ್ನು ಪಾಡ್ತಾ ನಾನು ಕವಿತೆಯನ್ನು ಮುಂದುವರಿಸ್ತೀನಿ ಅಂತ ಅವ್ರನ್ನೆಲ್ಲರೇ ಪಾದಕ್ಕೆ ಶರಣು ಹಾಕಿದ್ದಾರೆ. ಆಮೇಲೆ ಇಂದುದರ ನಿಮ್ಮ ಶರಣರನ್ನ ಸ್ತುತಿ ಮಾಡಬೇಕು ಅಂತಂದರೆ ನಾನು ಒಂದು ನಾಲ್ಗೆಯಿಂದನೇ ಸಾಧ್ಯ ಆಗಲ್ಲ. ಅಂದರೆ ಸಹಸ್ರ ನಾಲ್ಗೆ ಇರೋ ಆದಿಶೇಷನಿಗೆ ಅವನಿಗೆ ಸಾಧ್ಯ ಆಗದೆ ಇರೋದನ್ನ ನಾನು ಯಾವ ರೀತಿ ಬಣ್ಣಿಸ್ತೀನಿ. ಆದರೂ ನಿನ್ನ ನಿರುಕದ ಶ್ರುತಿ ತೃತಿ ಅದೊಂದು ಅಸಾಧ್ಯವು ಶರಣು ನಂದೀಶ್ವರನೇ ಅಂತ ಕೃತಿಗೆ ನಾನು ಕೈ ಹಾಕಿದ್ದೀನಿ. ಇದು ನನ್ನ ಮಂಗಳಕರವಾಗಿ ನಡೆಸ್ಕೊಡು ಅಂತ ಹೇಳ್ಬಿಟ್ಟು ಇದನ್ನು ಇಂಥೆಂದು ಶಿವಗಣಗಳು ಸ್ತುತಿಸಿ ಮುಂದೆ ಕಾವ್ಯಗಳನ್ನು ಉದ್ಧರಿಸಿದ ಶಿವಕವಿಗಳನ್ನು ನುತಿಪ್ಪೆ ಅಂತ ಕವಿ ಹೇಳ್ಕೊಳ್ತಾವೆ. ಶಿವಕವಿಗಳ ಸ್ತೋತ್ರ.